ಯಪ್ಪ ಈ ಗಾಡಿನ ಎತ್ತಕ್ಕೆ ಹಂಗೈತಪ್ಪ ಗಾಡಿ. ಅವರು ಟ್ವಿನ್ ಇಂಜಿನ್ ಬಿಡ್ತಾನೆ ಸ್ವಲ್ಪ ಲೈಕ್ ಒಂದು 2 ವರ್ಷ. ಇವಾಗಲೇ ಬುಕ್ ಮಾಡ್ಬಿಡೋಣ. ಬೇಡ ಬಸ್ಸಿಲ್ಲ. ಇಲ್ಲಿ ನಮ್ಮ ಹಳೆ ಲೆಗ್ಯಾಸಿ ರಾಯಲ್ ಎನ್ಫೀಲ್ಡ್ ಇದೆ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಬ್ರೋ ವ್ಲಾಗ್ಸ್. ನೀವು ಗನ್ನಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಹೆದರ್ಸಿದ್ದೀನಿ. ಈ ಗಾಡಿಲಿ ಹೋಗ್ತಾ ಇದ್ದೇನೆ, ರೋಡಲ್ಲಿರೋ ಜನಗಳೆಲ್ಲ ಬಾಯ್ ಬಿಟ್ಕೊಂಡು ನೋಡ್ತಾವ್ರೆ. ಇದಲ್ವೇನ್ರಿ ಗೊತ್ತು, ಇದಲ್ವೇನ್ರಿ ಪವರು. ಗುರುವೇ, ನಾನು ಮಾತಾಡ್ತಾ ಇರೋದು ನಾನು ಓಡಿಸ್ತಾ ಇರೋ ಗಾಡಿ ಬಗ್ಗೆ ಅಲ್ಲಪ್ಪ, ಈ ಗಾಡಿ ಬಗ್ಗೆ. ಒಂದು ಕಾಲದಲ್ಲಿ ನಮ್ಮ ಗೌರ್ಮೆಂಟ್ ಮಾಡಿರುವಂತ ರೋಡ್ಗಳು ಗುಂಡಿಗಳಲ್ಲಿ ಓಡಾಡಕ್ಕಾಗದೆ 90s ಕಿಡ್ಗಳು ದೂರ ಹೋಗಿ ಲಾಂಗ್ ಡ್ರೈವ್ ಹೋಗಿ ಮಜಾ ಮಾಡ್ಲಿ ಅಂತ ರಾಯಲ್ ಎನ್ಫೀಲ್ಡ್ ಒಂದು ಮೋಸ್ಟ್ ಅಫೋರ್ಡಬಲ್ ರೇಂಜ್ ಅಲ್ಲಿ ಬಿಟ್ಟಿದ್ದ ಗಾಡಿನೇ ಹಿಮಾಲಯನ್ 411 ನ ತುಂಬಾ ಜನ ತಗೊಂಡು ಲೇ ಲಡಾಖ್ ತುಂಬಾನೇ ಲಾಂಗ್ ಡ್ರೈವ್ ಗಳು ಹೊಡೆದಿರೋ ರೆಕಾರ್ಡ್ ಗಳನ್ನ ಮಾಡಿದ್ದಾರೆ. ಆ ಗಾಡಿ ಬಗ್ಗೆ ಒಂದು ಸಣ್ಣ ಸ್ಟೋರಿ ಇದೆ, ನಾನು ಹೇಳ್ತೀನಿ, ಕೇಳಿಸ್ಕೊಂಡ್ಬಿಡಿ. ರಾಯಲ್ ಎನ್ಫೀಲ್ಡ್ ಅವನು 2016 ಅಲ್ಲಿ ಹಿಮಾಲಯನ ಲಾಂಚ್ ಮಾಡ್ತಾನೆ. 411cc 24 bhp. ಅದ್ರಲ್ಲಿ ಹೈವೇ ಓಡಾಡೋದಕ್ಕೆ ಅಷ್ಟು ಸೂಪ್ ಇರ್ಲಿಲ್ಲ, ವೈಬ್ರೇಷನ್ ಸಿಕ್ಕಾಪಟ್ಟೆ ಇತ್ತು. ಆದ್ರೆ ಗಾಡಿ ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಆ ಗಾಡಿಗೆ ಸೆಪರೇಟ್ ಫ್ಯಾನ್ ಬೇಸ್ ಇತ್ತು. ಓಕೆನಾ? ಕಾಲದಿಂದನು ರಾಯಲ್ ಎನ್ಫೀಲ್ಡ್ ಅಂದ್ರೆ ಅವ್ನು ಬಿಟ್ಟಿದ್ದ ಗಾಡಿ, ಇವ್ರು ಓಡಿಸಿದ್ದ ಗಾಡಿ. ಬಾಡಿ ಆದ್ರೂ ನಡಗ್ಲಿ, ಗಾಡಿ ಆದ್ರೂ ನಡಗ್ಲಿ, ನಮ್ ಜನ ಮಾತ್ರ ರಾಯಲ್ ಎನ್ಫೀಲ್ಡ್ ಇಸ್ ಆಲ್ವೇಸ್ ಎನ್ ಎಮೋಷನ್ ಅನ್ನೋರು. ಬರ್ತಾ ನಮ್ ಜನ ರಾಯಲ್ ಎನ್ಫೀಲ್ಡ್ ಇಸ್ ನಾಟ್ ಎನ್ ಎಮೋಷನ್, ಇಟ್ಸ್ ಅ ವೈಬ್ರೇಷನ್ ಅಂತ ಯಾವತ್ತು ರಿಯಲೈಸ್ ಆಯ್ತು, ಸೇಲ್ಸ್ ಹಂಗೆ ಬಿದ್ದೋಯ್ತು. ಕೆಲವೊಂದು ಗಾಡಿಗಳನ್ನ ನಾವು ಓಡಿಸುವಾಗ ನಮ್ಮ ಪರ್ಸನಾಲಿಟಿ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಈ ಗಾಡಿ ಇರುವಂತ ಲೆಂತ್ ಆಗಿರ್ಬೋದು, ಈ ಗಾಡಿ ಇರುವಂತ ವೆಯ್ಟ್ ಆಗಿರ್ಬೋದು, ಓಡಿಸ್ಬೇಕು ಅಂದ್ರೆ ನಮಗೆ ನೆಕ್ಸ್ಟ್ ಲೆವೆಲ್ ಪರ್ಸನಾಲಿಟಿ ಬೇಕು. ನಮ್ ಜನ ಎಷ್ಟೇ ಕ್ರಿಟಿಸೈಸ್ ಮಾಡಿದ್ರು ಇವನ್ ಮಾತ್ರ MML ಮಳೆ ಹೋಯ್ದು. ನಂಗೆ ಹಳೆ ಹಿಮಾಲಯನ ಇನ್ನು 2 ವರ್ಷ ರುಬ್ದ ಸ್ಕ್ರಾಂಬ್ಲರ್ 411 ಅಂತಾನು ಲಾಂಚ್ ಮಾಡ್ದ. ಹಳೆ ಇಂಜಿನ್ ಹೊಸ ಬಟ್ಟೆ ಹಾಕಿ ಅದನ್ನು ಮಾರ್ಬಿಟ್ಟು. Please remember, ಇವ್ನು ಏನ್ ದಬಾಕ್ತ ಅಂದ್ರೆ, ಇವ್ನ ಟೀಮ್ ನ ಎತ್ತಾಕೊಂಡು ಹೋಗಿ ಫುಲ್ ಬಾಟ್ಲ್ ಹಾಕ್ಸಿ ಇಡೋ ಬರೋ ಮಿಸ್ಟೇಕ್ಸ್ ನೆಲ್ಲ ತೊಳೆದು ಒಗದು ಒಣಗಾಕಿ ಕ್ಲೀನ್ ಮಾಡಿ ಮೋಸ್ಟ್ ಫೀಚರಬಲ್ ADV ನ ಬಿಡ್ತಾನೆ. ಅದೇ ಹಿಮಾಲಯನ್ 452. ಇನ್ನ ಈ ಗಾಡಿ ಮೈಲೇಜ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಬೇರೆ ಗಾಡಿಗಳಾದ್ರೂ ಸೋಡಾನೋ ನೀರು ಹಾಕೊಂಡು ಕುಡಿತವೆ, ಆದ್ರೆ ಈ ಗಾಡಿ ಮುಟ್ಟಿದ್ರೆ ರಾನೆ. ಅದಕ್ಕೆ ಇದನ್ನ ರಾಯಲ್ ಎನ್ಫೀಲ್ಡ್ ಅನ್ನೋದು. ನನಗೆ ಈ ಗಾಡಿನ ಓಡಿಸಿ ನನಗೆ ಮನ್ಸಾರೆ ಖುಷಿಯಾಗಿದ್ದ ವಿಷಯ ಏನು ಅಂದ್ರೆ, ರಾಯಲ್ ಎನ್ಫೀಲ್ಡ್ ಕಂಪನಿಯಲ್ಲಿ ಇಂಥ ಒಂದು ಇಂಪ್ರೂವೈಸೇಷನ್, ಇಂಥ ಒಂದು ಅಪ್ಗ್ರೇಡೇಷನ್ ಇರುವಂತ ಗಾಡಿ ಬಂದಿರೋದು ನೋಡಿದ್ರೆ ನಿಜವಾಗ್ಲೂ ನನಗೆ ಶಾಕ್ ಆಗುತ್ತೆ. ಇವಾಗ ಈ ಗಾಡಿಲಿರುವಂತ ಅಪ್ಗ್ರೇಡ್ಸ್ ಗಳ ಬಗ್ಗೆ ನೋಡಬೇಕು ಅಂದ್ರೆ, ಈ ಗಾಡಿಲಿ ನಿಮಗೆ ರೌಂಡ್ TFT ಡಿಸ್ಪ್ಲೇ ಬರುತ್ತೆ. ಇದು ಒಂದು ಮೇಜರ್ ಅಪ್ಗ್ರೇಡೇಷನ್ ಅಂತ ಹೇಳ್ಬೋದು ಈ ಗಾಡಿಲಿ. ಆಮೇಲೆ ಈ ಗಾಡಿಲಿ ಬರುವಂತ ಇಂಜಿನ್ ಬಗ್ಗೆ ನೋಡ್ತೀವಿ ಅಂದ್ರೆ, ಈ ಗಾಡಿಲಿ ನಮಗೆ 452cc ಲಿಕ್ವಿಡ್ ಕೂಲ್ಡ್ ಶೆರ್ಫಾ ಇಂಜಿನ್ ಬರುತ್ತೆ. ಇನ್ನು ಈ ಗಾಡಿ ಸಸ್ಪೆನ್ಷನ್ ನೋಡ್ತೀರಾ ಅಂದ್ರೆ, ಈ ಗಾಡಿ ಫ್ರಂಟ್ ಅಲ್ಲಿ ನಿಮಗೆ ಅಪ್ಸೈಡ್ ಡೌನ್ ಫೋಕ್ ಕೊಟ್ಟಿದ್ದಾನೆ, ಜೊತೆಲಿ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್. ಇನ್ನು ಹಿಂದೆಗಡೆ ಬಂದು ಮೋನೋ ಶಾಕ್ ಜೊತೆಗೆ 8 ಸ್ಟೆಪ್ ಅಡ್ಜಸ್ಟಬಲ್ ಬರುತ್ತೆ, ಪೇಲೋಡ್ ಅಡ್ಜಸ್ಟ್ ಮಾಡ್ಕೋಬಹುದು. ಇನ್ನು ಈ ಗಾಡಿಲಿ ಆಫ್ ರೋಡ್ ಮಾಡೋದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಗಾಡಿ ಏನೋ ಸಿಕ್ಕಾಪಟ್ಟೆ ಗಟ್ಟಿ ಇದೆ, ಆದ್ರೆ ಗಾಡಿನ ಆಫ್ ರೋಡ್ ಅಲ್ಲಿ ಹಿಡಿಬೇಕು ಅಂದ್ರೆ ಅವಂದು ಇದಕ್ಕಿನ್ನ ಗಟ್ಟಿ ಇರೋದು. ಗಟ್ಟಿಯಾಳು ಬುಲೆಟ್, ಗಟ್ಟಿಯಾಳು. ಏನ್ರಿ ರಾಯಲ್ ಎನ್ಫೀಲ್ಡ್ ಓನರ್ ನೋಡ್ದಿರಲ್ಲ ಹೆಂಗಿದೆ ಪವರ್. ಮುಂದೆ ನೋಡ್ತಾ ಇರ್ರಿ ನಮ್ಮ ರಾಯಲ್ ಎನ್ಫೀಲ್ಡ್ ಹೆಂಗ್ ಬರ್ತಾರೆ. ಬೈಕ್ಗೆ ಯಾವ್ದಾನ ಕಾಂಪಿಟೇಷನ್ ಕೊಟ್ಬಿಟ್ರೆ ಗಾಡಿ ಫ್ರೀ ಕೊಡ್ತೀನಿ, ಫ್ರೀ. ಹೋಗಿ ಊರ್ ಸೇರ್ಕೋಕಂಡ. ಇನ್ನ ಈ ಗಾಡಿ ಟೂರಿಂಗ್ ಬಗ್ಗೆ, ಕಂಫರ್ಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಿಮ್ಗೆ ಲವ್ ನ ನಿಮ್ ಮನೇಲಿ ನಿಮ್ಮ ಅಪ್ಪ ಅಮ್ಮ ಒಪ್ತಾ ಇಲ್ಲ ಅಂತಂದ್ರೆ, ಹುಡುಗಿನ ಕೂರಿಸ್ಕೊಂಡು ಲಗೇಜ್ ಕಟ್ಕೊಂಡು ಆರಾಮಾಗಿ ಊರ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ಬೋದು. ಬೇರೆ ಹಿಮಾಲಯನ್ಗಳು ಇವತ್ತು ನಾನು ರಿವ್ಯೂ ಮಾಡ್ತಾರೆ. ಹಿಮಾಲಯನ್ಗಳು ಇರೋ ಡಿಫ್ರೆನ್ಸಸ್ ಏನು ಅಂತಂದ್ರೆ, ಈ ಗಾಡಿಲಿರೋ ಮಾಡಿಫಿಕೇಶನ್ಸ್, ಈ ಗಾಡಿಲಿರೋ ಅಪ್ಗ್ರೇಡ್ಸ್ ಗಳು ಏನಂತಂದ್ರೆ, ಈ ಗಾಡಿಲಿ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ಎಕ್ಸಾಸ್ಟ್ ಬಂದು ಇರಾನ್ ಮೇಡ್. ಇದರಲ್ಲಿ ಏರ್ ಫಿಲ್ಟರ್ ರಿಪ್ಲೇಸ್ ಮಾಡಿದ್ದಾರೆ, BMC ಏರ್ ಫಿಲ್ಟರ್ ಹಾಕ್ಸಿದ್ದಾರೆ. ಆಮೇಲೆ ಪವರ್ ಟ್ರಾನಿಕ್ಸ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ಇಷ್ಟೆಲ್ಲ ಹಾಕ್ಸಿ ಈ ಗಾಡಿ ಆಲ್ಮೋಸ್ಟ್ 197 ಹೊಡಿಯುತ್ತಂತೆ. ಏನಾದ್ರೂ ಫ್ಯೂಲ್ ಎಕ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿಸ್ಬಿಟ್ರೆ ಆರಾಮಾಗಿ 205 ಹೊಡಿಯುತ್ತೆ ಆರಾಮಾಗಿ. ಇಲ್ಲಿ ರಿಪ್ಲೇಸ್ ಆಗಿರೋ ಎಕ್ಸಾಸ್ಟ್ ಸೌಂಡ್ ನ ನೀವೆಲ್ಲ ಕೇಳಲೇಬೇಕು. ಒಂದ್ಸಲ ಇಂಜಿನ್ ನ ಸ್ಟಾರ್ಟ್ ಮಾಡೋಣ. ಒಂದು ಕಾಲದಿಂದನೂ ಎಲ್ಲರೂ ಹೇಳೋದೇನು ಅಂದ್ರೆ, ರಾಯಲ್ ಎನ್ಫೀಲ್ಡ್ ಗಾಡಿಗಳನ್ನ ಆನೆ ಸಾಕ್ತಂಗೆ ಅಂತ. ಆನೆ ತಗೊಳ್ಳೋದ್ ದೊಡ್ಡದಲ್ಲ, ಆನೆಗೆ ಚಡ್ಡಿ ಹೊಲ್ಸೋದ್ ಇನ್ನ ಕಷ್ಟ. ಇವಾಗ ಇದು ಗಂಡ್ ಮಕ್ಳೇ ನಾಚ್ಕೊಳ್ಳೋ ಇಸ್ಯಾ. ಒಂದು ಕಾಲದಲ್ಲಿ ನಾವು ರಾಯಲ್ ಎನ್ಫೀಲ್ಡ್ ಗಾಡಿಗಳು ಅಂದ್ರೆ ವೈಬ್ರೇಟರ್ ಅಂತ ಕರಿತಾ ಇದ್ದು, ಆದ್ರೆ ಇವತ್ತು ಆ ಗಾಡಿನ ಬಿಟ್ಟು ಎಲ್ಲರಿಗೂ ನಾಚ್ಕೊಳ್ಳೋಂತ ಸಂಗತಿ ಕೊಟ್ಬಿಟ್ಟವನೆ. ಏನ್ ಬೇಕಾದ್ರೆ ಕೆಟ್ಟ ಕಾಮೆಂಟ್ ಹಾಕಲ್ರಿ, ನನ್ಗೆ ಏನು ಬೇಜಾರಿಲ್ಲ, ನನಗೆ ಓದಕ್ ಬರಲ್ಲ. ನನಗೆ ಈ ಗಾಡಿನ ಓಡಿಸಿದ ಮೇಲೆ ನನಗೆ ಕಾಡ್ತಾ ಇರುವ ಕಟ್ಟಕಡೆಯ ಪ್ರಶ್ನೆ ಅಂದ್ರೆ, ನಿಜವಾಗ್ಲೂ ಈ ಗಾಡಿ ರಾಯಲ್ ಎನ್ಫೀಲ್ಡ್ ಹುಟ್ಟಿದ್ದ ಅಂತ.